ವಿದ್ಯಾಕಾಶಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಆವರಣದಲ್ಲಿ ಕಳೆದ 3-4 ವರ್ಷಗಳಿಂದ ಕನ್ನಡ ಬಾವುಟ ಮಳೆ ಗಾಳಿಗೆ ಹರಿದಿದ್ದನ್ನ ಕಂಡು ಅರಿಯದೆ ಇಲ್ಲಿನ ಕವಿವಿಯ ಕುಲಪತಿ ಹಾಗೂ ಸಿಬ್ಬಂದಿಗಳು ಕನ್ನಡ ಧ್ವಜಕ್ಕೆ ಅವಮಾನ ಮಾಡಿದ್ದಾರೆ. ಹಾಗಾಗಿ ಇವರ ಈ ಕ್ರಮವನ್ನ ಖಂಡಿಸಿ ಈ ದಿನ ಛತ್ರಪತಿ ಶಿವಾಜಿ ಬ್ರಿಗೇಡ್ ಕರ್ನಾಟಕದ ವತಿಯಿಂದ ನೂತನ ಕನ್ನಡ ಬಾವುಟವನ್ನ ಬದಲಾಯಿಸಿ ಕನ್ನಡ ಧ್ವಜಕ್ಕೆ ಗೌರವವನ್ನ ಸಲ್ಲಿಸಲಾಯಿತು. एक मिनट हो गए खत्म ही हो गया ಮ್ಯಾಲಿಂದು ತಿರುವು ಆಗೈತಂದ್ರೆ ಹಗ್ಗ ಆ ಕಡೆ ಹೋಗಿ ಹಚ್ಚಿಗಡೆ ಆ ಸೈಡ್ ತಗೋ ಕಂಬದ ಆ ಸೈಡ್ ಅಂದ್ರೆ ಹೊರಗಡೆ ಹೋಗ್ತೈತೆ ಹಾಂ ಹಚ್ಚಿಗಡೆ ಹಾಂ ರೈಟ್ ಏನಾದರೂ ಗಾಳಿ ಗೀಜ ಆಗೋದೇ ಅದು ಇದೇ ಸಂದರ್ಭದಲ್ಲಿ ಬ್ರಿಗೇಡ್ ಸಂಸ್ಥಾಪಕರಾದ ಶಿವಾಜಿ ಡೇಂಬ್ರೆರವರು ಮಾತನಾಡಿ, ರಾಜ್ಯ ಸರ್ಕಾರ ಕನ್ನಡ ಅಧ್ಯಯನ ಪೀಠಕ್ಕೆ ಮತ್ತು ಕನ್ನಡ ಇಲಾಖೆಗೆ ಸಾವಿರಾರು ಕೋಟಿ ಹಣ ಬಿಡುಗಡೆ ಮಾಡುತ್ತಾರೆ. ಕಳೆದ 3 ವರ್ಷಗಳಿಂದ ಕನ್ನಡ ಬಾವುಟ ಹರಿದು ಹೋಗಿದ್ದು ಕಣ್ಣಿದ್ದು ಕುರುಡರಂತೆ ಅದಕ್ಕೆ ಅಗೌರವ ನೀಡಿದ್ದಾರೆ. ಕವಿವಿಯಲ್ಲಿ ಬೇರೆ ಕಾರ್ಯಕ್ರಮಗಳಿಗೆ ಲಕ್ಷಾಂತರ ಹಣ ನೀಡುತ್ತದೆ. ಕನ್ನಡ ಬಾವುಟ ಬದಲಾಯಿಸಲು ಕವಿವಿಯ ಬಳಿ ಹಣವಿಲ್ಲ ಅಂದರೆ ಇದೆಂತಹ ವಿಪರ್ಯಾಸದ ಸಂಗತಿ ಮತ್ತು ಕವಿವಿ ಅಷ್ಟು ಬಡತನದಲ್ಲಿ ಇದೆಯಾ ಎಂದು ಪ್ರಶ್ನಿಸಿದರು. ಸುಮಾರು 2009ರಲ್ಲಿ ಒಂದು ಕನ್ನಡ ಬಾವುಟ ಕನ್ನಡ ಧ್ವಜವನ್ನು ಕಟ್ಟಲಿಕ್ಕೆ ಯೋಚನೆ ಮಾಡಿದ್ದೀವಿ. ಅವಾಗೂ ಕೂಡ ಇಲ್ಲಿರ್ತಕ್ಕಂಥ ಕುಲಪತಿಗಳು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಆದರೂ ಆ ವಿರೋಧ ಮಧ್ಯದಲ್ಲಿ ಕೂಡ ನಾವು ಕನ್ನಡ ಬಾವುಟ ಧ್ವಜ ಕಟ್ಟಿ ಬಾವುಟ ಹರಿಸಿದ್ವಿ. ಈಗ ಏನಾಗಿದೆ ಅಂದರೆ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯ ರಾಜ್ಯದಲ್ಲಿ ಅಲ್ಲ ಇಡೀ ದೇಶದಲ್ಲಿ ಹೊರ ದೇಶಗಳಲ್ಲಿ ಕೂಡ ಪ್ರಸಿದ್ಧವಾದಂಥ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿರ್ತಕ್ಕಂಥದ್ದು. ಈಗ ವಿಪರ್ಯಾಸಪ್ಪ ಏನಂದರೆ ಸರ್ಕಾರ ಕನ್ನಡಕ್ಕೆ ಅಂತ 100 ಕೋಟಿ ಅನುದಾನ ಕೊಟ್ಟರು ಕೂಡ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯ ಆವರಣದಲ್ಲಿ ಆ ಒಂದು ಧ್ವಜ ಸುಮಾರು 2023ರಿಂದ ಈ ಧ್ವಜಾರೋಹಣ ಆಗಿಲ್ಲ. ಇಲ್ಲಿ ಆ ಧ್ವಜ ಕೇವಲ 2 ರೂಪಾಯಿ ಖರ್ಚು ಮಾಡಿ ಕರ್ನಾಟಕ ವಿಶ್ವವಿದ್ಯಾಲಯ ಕುಲಪತಿಗಳು ಒಂದು ಧ್ವಜ ಬಾವುಟ ಹಸಕಾಗಿಲ್ಲ ಇವರಿಗೆ. ಅಷ್ಟು ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯ ಅಷ್ಟು ಬಡತನ ಆಗಿದೆ ಅಥವಾ ಈ ಕನ್ನಡಿಗೋಸ್ಕರ ಸರ್ಕಾರ ಕೊಟ್ಟಂಥ ಫಂಡ್ ದುಡ್ಡನ್ನು ಏನು ಮಾಡಿದ್ರಿ ನೀವು? ಕುಲಪತಿಗಳು ನುಂಗ್ ಹಾಕಿದ್ರಾ ಅಥವಾ ಅಧಿಕಾರಿಗಳು ಕರ್ನಾಟಕದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಕಾರ್ಯನಿರ್ವಹಿಸುತ್ತಿರುವ ಕನ್ನಡ ದೀಡ ಪಂಡಿತರು ಇದಕ್ಕೆ ಈ ಕಡೆ ಗಮನ ಹರಿಸ್ತಿಲ್ಲ ನೀವು? ಹಾಗೂ ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿ, ಬೋಧಕ ಸಿಬ್ಬಂದಿಗಳು ಸೇರಿದಂತೆ ಇತರರು ಕನ್ನಡ ಬಾವುಟಕ್ಕೆ ಅಗೌರವವನ್ನ ತೋರಿಸಿದ್ದಾರೆ. ನಾವು ಹಿಂದೂ ಪರ ಸಂಘಟನೆ 2ನೇಯದು. ಮೊದಲು ನಾವು ಕನ್ನಡಿಗರು, ಕನ್ನಡ ಭಾಷೆ, ಗಡಿ ಮತ್ತು ಕನ್ನಡ ನಾಡಿಗೆ ಸೇರಿದಂತೆ ಕನ್ನಡ ಬಾವುಟಕ್ಕೆ ಅವಮಾನ ಮಾಡಿದ ಘಟನೆ ಎಲ್ಲೇ ನಡೆದರೂ ನಾವು ಸಹಿಸುವುದಿಲ್ಲ. ಅಲ್ಲದೆ ಕರ್ನಾಟಕ ವಿಶ್ವವಿದ್ಯಾಲಯದ ಹೆಸರು ನಾಡಿನಾದ್ಯಂತ, ದೇಶದಾದ್ಯಂತ ಹೆಸರುವಾಸಿ ಆಗಿದೆ. ಕನ್ನಡ ಬಾವುಟಕ್ಕೆ ಅಗೌರವ ಮಾಡಿರುವ ಕವಿವಿ ಕನ್ನಡ ಕುರಿತು ನೀಡುವ ಸಂದೇಶ ಏನು ಎಂದು ಹೇಳಬೇಕು. ಇದೇ ರೀತಿ ಮುಂದೆ ನಡೆದುಕೊಂಡರೆ ಕವಿವಿಯ ಕುಲಪತಿ ಹಾಗೂ ಕವಿವಿಯ ವಿರುದ್ಧ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ನಾನು ಮಾಧ್ಯಮ ಮುಖಾಂತರ ಏನು ಕುಲಪತಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆಂದ್ರೆ, ಕನ್ನಡದ ಕೆಲಸ, ಕನ್ನಡ ಬಾವುಟ ಇರಲಿ, ಕನ್ನಡ ಹೋರಾಟ ಇರಲಿ, ಕೇವಲ ಕನ್ನಡ ಪರ ಸಂಘಟನೆಗೆ ಸೀಮಿತ ಇರೋಂಗಿಲ್ಲ. ತಾವು ಕೂಡ ಜವಾಬ್ದಾರಿ ಇದ್ದಂಥ ಒಬ್ಬ ಅಧಿಕಾರಿಗಳು
ಇವತ್ತೇನು ಮಾಡ್ತಾ ಇದ್ದೀರಿ ಅಂತ ಕೇವಲ ಎ ಸಿ ರೂಮ್ನಲ್ಲಿ ಕುಂಡಿರ್ತೀರಿ, ಕಾರ್ನ ಅಡ್ಡಾಡ್ತೀರಿ. ನೀವು ಕಾರ್ನ ಅಡ್ಡಾಡೋ ಹೊತ್ನಾಗ ನಿಮ್ಗೆ ಧ್ವಜ ಕಾಣಲಿಲ್ಲ, ನಿಮಗೆ ಕನ್ನಡ ಬಾವುಟ ಹದ್ದಿದ್ದು ಕಾಣಲಿಲ್ಲ ನಿಮಗೆ, ಅದು ನಾವು ಧ್ವಜ ಬಾವುಟ ತಂದು ಹಾಕ್ಬೇಕಾ? ಆದ್ದರಿಂದ ಕುಲಪತಿಗೆ ಹೇಳ್ತೀನಿ, ದಯವಿಟ್ಟು ಇವತ್ತು ಕನ್ನಡ ವಿಷಯಕ್ಕೆ ಬಂದಾಗ ಇವತ್ತೇನು ಕನ್ನಡ ಬಾವುಟ ನಾವು ತಂದು ಹಿಂದೂಪರ ಸಂಘಟನೆ ಇದು ಮಾಡ್ತಾ ಇದ್ದೀವಿ. ನಾವು ಹಿಂದೂಪರ ಸಂಘಟನೆ ಎರಡನೇದು, ನಾವು ಮೊದಲು ಕನ್ನಡಿಗರು. ಇವತ್ತು ನಮ್ಮ ರಾಜ್ಯದಲ್ಲಿ ನಾವು ಏನು ಹೋರಾಟ ಕನ್ನಡ ಹಿಂದೂಪರ ಸಂಘಟನೆ ಹೋರಾಟ ಮಾಡ್ತಾ ಇದ್ದೀವಿ. ನನ್ನ ಭಾಷೆ ಮೊದಲು, ನಮ್ಮೆಲ್ಲರ ಭಾಷೆ ಫಸ್ಟ್ ಕನ್ನಡ. ನಾವು ಕನ್ನಡಕ್ಕೆ ಮೊದಲಿಗೆ ಆದ್ಯತೆ ಕೊಡ್ತೀವಿ. ನಾವು ಕನ್ನಡದಿಂದ ನಾವು ಹಿಂದುತ್ವ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ. ನಾವಿವತ್ತು ಕನ್ನಡಕ್ಕೆ ಅಭಿಮಾನ ಜಾಸ್ತಿ. ಹಂಗಿರುವಾಗ ಇವತ್ತು ನಮಗೆ ಬೇಜಾರಾಯಿತು. ಇಲ್ಲಿ ಇರತಕ್ಕಂಥ ಕೆಲವೊಂದಿಷ್ಟು ಮಂದಿ ನಮ್ಗೆ ಫೋನ್ ಮಾಡಿದ್ರು, ಇಲ್ಲ ಕನ್ನಡ ಬಾವುಟ ಹರಿದದ, ಅದಕ್ಕೆ ದಯವಿಟ್ಟು ನೀವು ಅದನ್ನು ಕನ್ನಡ ಬಾವುಟ ಬದಲಾವಣೆ ಮಾಡಿರಿ ಅಂದ್ಕೊಳ್ಳಿ. ನಾವು ಎಚ್ಚೆತ್ಕೊಂಡು ಇವತ್ತು ನಮ್ಮ ಸಂಗಡಿಗರು ನಮ್ಗೆ ಛತ್ರಪತಿ ಶಿವಾಜಿ ಬ್ರಿಗೇಡ್ ಸಂಘಟನೆ ರಾಜ್ಯ ಪದಾಧಿಕಾರಿ ಕರ್ಕೊಂಡ್ಬಂದು ಇವತ್ತು ಆ ಬಾವುಟನ ಇವತ್ತು ಬದಲಾವಣೆ ಮಾಡೀವಿ. ರಾಜ್ಯ ಸರ್ಕಾರ ಇವತ್ತು ಏನು ಕರ್ನಾಟಕ ವಿಶ್ವವಿದ್ಯಾಲಯದೊಳಗೆ ಈ ಕನ್ನಡಕ್ಕೆ ಅಂತ ಏನು ಸೀಮಿತವಾಗಿ ಇಟ್ಟಕ್ಕೆ ಮೀಸಲಿಟ್ಟ ದುಡ್ಡನ್ನು ಇವತ್ತು ಕನ್ನಡಕ್ಕೆ ಬಳಸಬೇಕು, ಆ ಇನ್ನಿತರ ವಿಷಯಕ್ಕೆ ಬಳಸಬಾರ್ದು ಅಂತೇಳಿ ನಾ ಈ ಒಂದು ಮಾಧ್ಯಮ ಮುಖಾಂತರ ಈ ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮಾನ್ಯ ಕುಲಪತಿಗಳೇ, ಮುಂದಿನ ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ವಿಕ್ರಮ್ ಸಿಕ್ಕಲಗಾರ್, ರಾಜಣ್ಣ ರಾವ್ ಮತ್ತು ಸದಸ್ಯರಾದ ಆನಂದ್ ಹೋಗಾರ್ ರವರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್, ಧಾರವಾಡ.